ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಮುರಿದು ನೀರು ಪೋಲಾಗ್ತಾ ಇದೆ. 2 ದಿನದಲ್ಲಿ ಬರೋಬ್ಬರಿ 0.9 ಟಿಎಂಸಿ ನೀರು ಪೋಲಾಗುತ್ತೆ. 6 ಟಿಎಂಸಿ ಸಾಮರ್ಥ್ಯದ ಬ್ಯಾರೇಜ್ನಲ್ಲಿ 5.1 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗುತ್ತೆ. ಈಗಿರೋದು ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಗೇಟ್ ಪ್ಲೇಟ್ ಅಳವಡಿಸೋ ಕಾರ್ಯ ನಡಿಬೇಕು. ರಾತ್ರಿ ಒಳಗೆ ಗೇಟ್ ದುರಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗೇಟ್ ದುರಸ್ತಿಗೆ ನುರಿತ ತಂಡ ನಿಯೋಜನೆ ಮಾಡಿರುವಂಥ ಜಿಲ್ಲಾಡಳಿತ ಗೋವಾದಿಂದ ಈಜು ತಜ್ಞರನ್ನು ಕೂಡ ಕರೆಸಿಕೊಂಡಿದೆ ಜಿಲ್ಲಾಡಳಿತ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜು ಬಹಳಷ್ಟು ರೈತರು ಕೂಡ ಅಲ್ಲಿ ಬೇಸಾಯವನ್ನು ಮಾಡಿಕೊಂಡಿರ್ತಾರೆ. ಆದರೆ ಹಿಪ್ಪರಗಿ ಬ್ಯಾರೇಜ್ನಲ್ಲಿರ್ತಕ್ಕಂಥ ಒಟ್ಟು 22 ಗೇಟ್ಗಳು ಏನು 11 ಗೇಟು ಬಾಗಲಕೋಟೆಗೆ ಸಂಬಂಧಿರ್ತವೆ, ಇನ್ನು 11 ಗೇಟು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂಥದ್ದು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿರ್ತಕ್ಕಂಥ 11 ಗೇಟ್ಗಳಲ್ಲಿ ಕೊನೆ 22ನೇ ಗೇಟ್ ಕೂಡ ಒಂದು ಕಳಚಿ ಬಿದ್ದು ಅಲ್ಲಿಂದ ನೀರು ಪೋಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಆ ದುರಸ್ತಿ ಕಾರ್ಯಕ್ಕೆ ಒಂದು ಏನು ಚುರುಕನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸಂಗಪ್ಪ ಸರ್, ಎಷ್ಟು ನೀರು ಲಾಸ್ ಅಲ್ಲಿ ಹೋಗಿದೆ, ಪೋಲಾಗಿ ಹೋಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿ ಕೆಲಸ ಚುರುಕುಗೊಳ್ತಾ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಹಿಪ್ಪರಗಿ ಬ್ಯಾರೇಜಿನಲ್ಲಿರ್ತಕ್ಕಂಥ ನೀರನ್ನು ನಂಬಿಕೊಂಡು ಸಾಕಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ಇವತ್ತು ಆ ಗೇಟ್ ಕಳಚಿ ಹೋಗಿದ್ದರಿಂದ ಎಷ್ಟು ನೀರು ಫೋಲಾಗಿದೆ? ಅದು ಹಿಪ್ಪರಿಗಿದು ಟೋಟಲ್ ಕೆಪಾಸಿಟಿ 6 TMC ಇತ್ತು. ಅದರಲ್ಲಿ 6 TMC ನೀರಿತ್ತು, ಫುಲ್ ಕೆಪಾಸಿಟಿಯಲ್ಲಿತ್ತು. ನಿನ್ನೆ ಅದೊಂದು ಘಟನೆ ಆಗೋದ್ರಿಂದ ಅದು ಕಳಚಿ ಬಿದ್ದರಿಂದ ನೀರು ಹೋಗ್ತಾಯಿತ್ತು. ಇವಾಗ ಅದು ಮಧ್ಯದಲ್ಲಿ ಕಳಚಿ ಹೋಗಿ ಮೇಲ್ಗಡೆ ಅದು ಕೆಳಗಡೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಹೀಗಾಗಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ಲಿಫ್ಟ್ ಮಾಡಿ ಇದು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ನಿನ್ನೆ ನಾವು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ನಾವು ಕೂಡ ಭೇಟಿ ನೀಡಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ, SC ಅವ್ರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಸ್ಥಳದಲ್ಲಿ ಇದ್ದರು. ನಿನ್ನೆ ಅವರೆಲ್ಲ ಟೀಮು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಇವತ್ತು ನಿನ್ನೆ ಸಾಯಂಕಾಲ ಆಗಬೇಕಾಗಿತ್ತು. ಅದು ಲಾಸ್ಟ್ ಒಂದು ಸ್ಟಾಪ್ ಲಾಕ್ ಗೇಟಲ್ಲಿ 6 ಎಲಿಮೆಂಟ್ಸ್ ಇದ್ದು ಅಂತ 5 ಎಲಿಮೆಂಟ್ಸು ಬಂದಿದೆ, ಇನ್ನೊಂದು ಎಲಿಮೆಂಟ್ ಬರಬೇಕಾಗಿದೆ. ಅದು ಬಂದ ನಂತರ ಮತ್ತು ಅದು ಕ್ರಮ ಸಂಖ್ಯೆವಾಗಿ ಅದು ಅದೇ ರೀತಿಯಿಂದ ಕೂಡಿಸ್ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕೆಳಗಡೆ ಇರ್ತಲ್ಲ, ಕೆಳಗಡೆ ಆ ಥರ ಮಾಡಲಿಕ್ಕಾಗತ್ತೆ. ಅದು ಆ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ಅವರು ಇಂಜಿನಿಯರ್ಸ್ ತಿಳಿಸಿದರು. ಅದನ್ನು ಕೂಡ ಈಗಾಗಲೇ ಪರಿಣಿತರನ್ನು ಕೊಪ್ಪಳ ಆಗಲಿ, ನಮ್ಮ ಆಲಮಟ್ಟಿ ಯಂತ್ರ ಆಗಲಿ, ಮಹಾರಾಷ್ಟ್ರ ಯಂತ್ರ ಕೂಡ ತರಿಸಿಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಒಂದು 0.9 TMC ಅಂದಾಜುವರೆಗೆ ನೀರು ಅಲ್ಲಿಂದ ಬ್ಯಾರೇಜ್ ಯಂತ್ರ ಕೆಳಗಡೆ ಹೋಗಿದೆ. ಕೆಳಗಡೆ ಚಿಕ್ಕಪಡಿಸಲಿ ಮತ್ತು ಗಲಗಲಿ ಬ್ಯಾರೇಜಿಗೆ ಹೋಗಿದೆ. ಸರ್, ಈಗ ಟೋಟಲಿ 6 TMC ನೀರು ಹಿಡ್ಕೊಳ್ಳೋಂಥ ಈ ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಈ ಗೇಟ್ ಒಡೆದ ನಂತರ ಒಟ್ಟಾರೆಯಾಗಿ ನೀರು ಎಷ್ಟು ಲಾಸ್ ಆಗಿದೆ, ಜೊತೆಗೆ ಆ ನೀರು ಲಾಸ್ ಆಗೋದ್ರಿಂದ ಹಿಂದೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಅಲ್ಲಿದ್ದಂಥ ವ್ಯವಸಾಯ ಮಾಡೋರಿಗೆ ಏನಾದರೂ ಸಂಕಷ್ಟ ಆಗುತ್ತಾ? ಇವಾಗ ಅದರದ್ದು ಫುಲ್ ಕೆಪಾಸಿಟಿ 6 TMC. ಅದು ಇವಾಗ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಮುರಿದು ನೀರು ಪೋಲಾಗ್ತಾ ಇದೆ. 2 ದಿನದಲ್ಲಿ ಬರೋಬ್ಬರಿ 0.9 ಟಿಎಂಸಿ ನೀರು ಪೋಲಾಗುತ್ತೆ. 6 ಟಿಎಂಸಿ ಸಾಮರ್ಥ್ಯದ ಬ್ಯಾರೇಜ್ನಲ್ಲಿ 5.1 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗುತ್ತೆ. ಈಗಿರೋದು ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಗೇಟ್ ಪ್ಲೇಟ್ ಅಳವಡಿಸೋ ಕಾರ್ಯ ನಡಿಬೇಕು. ರಾತ್ರಿ ಒಳಗೆ ಗೇಟ್ ದುರಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗೇಟ್ ದುರಸ್ತಿಗೆ ನುರಿತ ತಂಡ ನಿಯೋಜನೆ ಮಾಡಿರುವಂಥ ಜಿಲ್ಲಾಡಳಿತ ಗೋವಾದಿಂದ ಈಜು ತಜ್ಞರನ್ನು ಕೂಡ ಕರೆಸಿಕೊಂಡಿದೆ ಜಿಲ್ಲಾಡಳಿತ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜು ಬಹಳಷ್ಟು ರೈತರು ಕೂಡ ಅಲ್ಲಿ ಬೇಸಾಯವನ್ನು ಮಾಡಿಕೊಂಡಿರ್ತಾರೆ. ಆದರೆ ಹಿಪ್ಪರಗಿ ಬ್ಯಾರೇಜ್ನಲ್ಲಿರ್ತಕ್ಕಂಥ ಒಟ್ಟು 22 ಗೇಟ್ಗಳು ಏನು 11 ಗೇಟು ಬಾಗಲಕೋಟೆಗೆ ಸಂಬಂಧಿರ್ತವೆ, ಇನ್ನು 11 ಗೇಟು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂಥದ್ದು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿರ್ತಕ್ಕಂಥ 11 ಗೇಟ್ಗಳಲ್ಲಿ ಕೊನೆ 22ನೇ ಗೇಟ್ ಕೂಡ ಒಂದು ಕಳಚಿ ಬಿದ್ದು ಅಲ್ಲಿಂದ ನೀರು ಪೋಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಆ ದುರಸ್ತಿ ಕಾರ್ಯಕ್ಕೆ ಒಂದು ಏನು ಚುರುಕನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸಂಗಪ್ಪ ಸರ್, ಎಷ್ಟು ನೀರು ಲಾಸ್ ಅಲ್ಲಿ ಹೋಗಿದೆ, ಪೋಲಾಗಿ ಹೋಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿ ಕೆಲಸ ಚುರುಕುಗೊಳ್ತಾ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಹಿಪ್ಪರಗಿ ಬ್ಯಾರೇಜಿನಲ್ಲಿರ್ತಕ್ಕಂಥ ನೀರನ್ನು ನಂಬಿಕೊಂಡು ಸಾಕಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ಇವತ್ತು ಆ ಗೇಟ್ ಕಳಚಿ ಹೋಗಿದ್ದರಿಂದ ಎಷ್ಟು ನೀರು ಫೋಲಾಗಿದೆ? ಅದು ಹಿಪ್ಪರಿಗಿದು ಟೋಟಲ್ ಕೆಪಾಸಿಟಿ 6 TMC ಇತ್ತು. ಅದರಲ್ಲಿ 6 TMC ನೀರಿತ್ತು, ಫುಲ್ ಕೆಪಾಸಿಟಿಯಲ್ಲಿತ್ತು.
ನಿನ್ನೆ ಅದೊಂದು ಘಟನೆ ಆಗೋದ್ರಿಂದ ಅದು ಕಳಚಿ ಬಿದ್ದರಿಂದ ನೀರು ಹೋಗ್ತಾಯಿತ್ತು. ಇವಾಗ ಅದು ಮಧ್ಯದಲ್ಲಿ ಕಳಚಿ ಹೋಗಿ ಮೇಲ್ಗಡೆ ಅದು ಕೆಳಗಡೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಹೀಗಾಗಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ಲಿಫ್ಟ್ ಮಾಡಿ ಇದು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ನಿನ್ನೆ ನಾವು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ನಾವು ಕೂಡ ಭೇಟಿ ನೀಡಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ, SC ಅವ್ರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಸ್ಥಳದಲ್ಲಿ ಇದ್ದರು. ನಿನ್ನೆ ಅವರೆಲ್ಲ ಟೀಮು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಇವತ್ತು ನಿನ್ನೆ ಸಾಯಂಕಾಲನೇ ಆಗಬೇಕಾಗಿತ್ತು. ಅದು ಲಾಸ್ಟ್ ಒಂದು ಸ್ಟಾಪ್ ಲಾಕ್ ಗೇಟಲ್ಲಿ ಆರು ಎಲಿಮೆಂಟ್ಸ್ ಇದ್ದು ಅಂತ 5 ಎಲಿಮೆಂಟ್ಸು ಬಂದಿದೆ, ಇನ್ನೊಂದು ಎಲಿಮೆಂಟ್ ಬರಬೇಕಾಗಿದೆ. ಅದು ಬಂದ ನಂತರ ಮತ್ತು ಅದು ಕ್ರಮ ಸಂಖ್ಯವಾಗಿ ಅದು ಅದೇ ರೀತಿಯಿಂದ ಕೂಡಿಸ್ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕೆಳಗಡೆ ಇರ್ತಲ್ಲ, ಕೆಳಗಡೆ ಆ ಥರ ಮಾಡಲಿಕ್ಕಾಗತ್ತೆ. ಅದು ಆ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ಅವ್ರು ಇಂಜಿನಿಯರ್ಸ್ ತಿಳಿಸಿದರು. ಅದನ್ನು ಕೂಡ ಈಗಾಗಲೇ ಪರಿಣಿತರನ್ನು ಕೊಪ್ಪಳ ಆಗಲಿ, ನಮ್ಮ ಆಲಮಟ್ಟಿ ಯಂತ್ರ ಆಗಲಿ, ಮಹಾರಾಷ್ಟ್ರ ಯಂತ್ರ ಕೂಡ ತರಿಸಿಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಒಂದು 0.9 TMC ಅಂದಾಜುವರೆಗೆ ನೀರು ಅಲ್ಲಿಂದ ಬ್ಯಾರೇಜ್ ಯಂತ್ರ ಕೆಳಗಡೆ ಹೋಗಿದೆ. ಕೆಳಗಡೆ ಚಿಕ್ಕಪಡಿಸಲಿ ಮತ್ತು ಗಲಗಲಿ ಬ್ಯಾರೇಜಿಗೆ ಹೋಗಿದೆ. ಸರ್, ಈಗ ಟೋಟಲಿ 6 TMC ನೀರು ಹಿಡಿದುಕೊಳ್ಳುವಂಥ ಈ ಹಿಪ್ಪರಿಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಈ ಗೇಟ್ ಒಡೆದ ನಂತರ ಒಟ್ಟಾರೆಯಾಗಿ ನೀರು ಎಷ್ಟು ಲಾಸ್ ಆಗಿದೆ, ಜೊತೆಗೆ ಆ ನೀರು ಲಾಸ್ ಆಗೋದ್ರಿಂದ ಹಿಂದೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಅಲ್ಲಿದ್ದಂಥ ವ್ಯವಸಾಯ ಮಾಡೋರಿಗೆ ಏನಾದರೂ ಸಂಕಷ್ಟ ಆಗುತ್ತಾ? ಇವಾಗ ಅದರದ್ದು ಫುಲ್ ಕೆಪಾಸಿಟಿ 6 TMC. ಅದು ಇವಾಗ ಹಿಪ್ಪರಗಿ ಬ್ಯಾರೇಜ್ನ 22ನೇ ಗೇಟ್ ಮುರಿದು ನೀರು ಪೋಲ್ ಆಗ್ತಾ ಇದೆ. 2 ದಿನದಲ್ಲಿ ಬರೋಬ್ಬರಿ 0.9 TMC ನೀರು ಪೋಲ್ ಆಗುತ್ತೆ. 6 TMC ಸಾಮರ್ಥ್ಯದ ಬ್ಯಾರೇಜ್ನಲ್ಲಿ 5.1 TMC ನೀರು ಮಾತ್ರ ಸಂಗ್ರಹ ಆಗುತ್ತೆ. ಈಗಿರೋದು ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಗೇಟ್ ಪ್ಲೇಟ್ ಅಳವಡಿಸೋ ಕಾರ್ಯ ನಡಿಬೇಕು. ರಾತ್ರಿ ಒಳಗೆ ಗೇಟ್ ದುರಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಗೇಟ್ ದುರಸ್ತಿಗೆ ನುರಿತ ತಂಡ ನಿಯೋಜನೆ ಮಾಡಿರುವಂಥ ಜಿಲ್ಲಾಡಳಿತ ಗೋವಾದಿಂದ ಈಜು ತಜ್ಞರನ್ನು ಕೂಡ ಕರೆಸಿಕೊಂಡಿದೆ ಜಿಲ್ಲಾಡಳಿತ. ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಿಗಿ ಬ್ಯಾರೇಜು ಬಹಳಷ್ಟು ರೈತರು ಕೂಡ ಅಲ್ಲಿ ಬೇಸಾಯವನ್ನು ಮಾಡಿಕೊಂಡಿರ್ತಾರೆ. ಆದರೆ ಹಿಪ್ಪರಿಗಿ ಬ್ಯಾರೇಜ್ನಲ್ಲಿರ್ತಕ್ಕಂಥ ಒಟ್ಟು 22 ಗೇಟ್ಗಳು, ಏನು 11 ಗೇಟು ಬಾಗಲಕೋಟೆಗೆ ಸಂಬಂಧಿರ್ತವೆ, ಇನ್ನೂ 11 ಗೇಟು ವಿಜಯಪುರ ಜಿಲ್ಲೆಗೆ ಸಂಬಂಧಿಸಿದಂಥದ್ದು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಿರ್ತಕ್ಕಂಥ 11 ಗೇಟ್ಗಳಲ್ಲಿ ಕೊನೆ 22ನೇ ಗೇಟ್ ಕೂಡ ಒಂದು ಕಳಚಿ ಬಿದ್ದು ಅಲ್ಲಿಂದ ನೀರು ಪೋಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ನೀಡಿ ಆ ದುರಸ್ತಿ ಕಾರ್ಯಕ್ಕೆ ಒಂದು ಏನು ಚುರುಕನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಾಗಲಕೋಟೆಯ ಜಿಲ್ಲಾಧಿಕಾರಿಗಳು ಸಂಗಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಸಂಗಪ್ಪ ಸರ್, ಎಷ್ಟು ನೀರು ಲಾಸ್ ಅಲ್ಲಿ ಹೋಗಿದೆ, ಪೋಲಾಗಿ ಹೋಗಿದೆ, ಜೊತೆಗೆ ಅಲ್ಲಿ ಯಾವ ರೀತಿ ಕೆಲಸ ಚುರುಕುಗೊಳ್ತಾ ಇದೆ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗಿದ್ದಾರೆ, ಅವರು ಮಾತಾಡಿಸಿ ಕೇಳೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಹಿಪ್ಪರಿಗಿ ಬ್ಯಾರೇಜಿನಲ್ಲಿರ್ತಕ್ಕಂಥ ನೀರನ್ನು ನಂಬಿಕೊಂಡು ಸಾಕಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾರೆ. ಇವತ್ತು ಆ ಗೇಟ್ ಕಳಚಿ ಹೋಗಿದ್ದರಿಂದ ಎಷ್ಟು ನೀರು ಫೋಲ್ ಆಗಿದೆ? ಅದು ಹಿಪ್ಪರಿಗಿದು ಟೋಟಲ್ ಕೆಪಾಸಿಟಿ 6 TMC ಇತ್ತು. ಅದರಲ್ಲಿ 6 TMC ನೀರಿತ್ತು, ಫುಲ್ ಕೆಪಾಸಿಟಿಯಲ್ಲಿತ್ತು. ನಿನ್ನೆ ಅದೊಂದು ಘಟನೆ ಆಗೋದ್ರಿಂದ ಅದು ಕಳಚಿ ಬಿದ್ದರಿಂದ ನೀರು ಹೋಗ್ತಾಯಿತ್ತು. ಇವಾಗ ಅದು ಮಧ್ಯದಲ್ಲಿ ಕಳಚಿ ಹೋಗಿ ಮೇಲ್ಗಡೆ ಅದು ಕೆಳಗಡೆ ಹೋಗಿ ಸ್ಟಕ್ ಆಗಿಬಿಟ್ಟಿದೆ. ಹೀಗಾಗಿಟ್ಟು ಸ್ಟಾಪ್ ಲಾಕ್ ಗೇಟ್ ಅಂತಿದೆ, ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ಲಿಫ್ಟ್ ಮಾಡಿ ಇದು ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ. ನಿನ್ನೆ ನಾವು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ನಾವು ಕೂಡ ಭೇಟಿ ನೀಡಿ, ಆಮೇಲೆ ಚೀಫ್ ಇಂಜಿನಿಯರ್ಗೆ, SC ಅವ್ರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಸ್ಥಳದಲ್ಲಿ ಇದ್ದರು. ನಿನ್ನೆ ಅವರೆಲ್ಲ ಟೀಮು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ಇವತ್ತು ನಿನ್ನೆ ಸಾಯಂಕಾಲನೇ ಆಗಬೇಕಾಗಿತ್ತು. ಅದು ಲಾಸ್ಟ್ ಒಂದು ಸ್ಟಾಪ್ ಲಾಕ್ ಗೇಟಲ್ಲಿ ಆರು ಎಲಿಮೆಂಟ್ಸ್ ಇದ್ದು ಅಂತ 5 ಎಲಿಮೆಂಟ್ಸು ಬಂದಿದೆ, ಇನ್ನೊಂದು ಎಲಿಮೆಂಟ್ ಬರಬೇಕಾಗಿದೆ. ಅದು ಬಂದ ನಂತರ ಮತ್ತು ಅದು ಕ್ರಮ ಸಂಖ್ಯವಾಗಿ ಅದು ಅದೇ ರೀತಿಯಿಂದ ಕೂಡಿಸ್ಬೇಕಾಗುತ್ತೆ. ಯಾವ ರೀತಿಯಲ್ಲಿ ಕೆಳಗಡೆ ಇರ್ತಲ್ಲ, ಕೆಳಗಡೆ ಆ ಥರ ಮಾಡಲಿಕ್ಕಾಗತ್ತೆ. ಅದು ಆ ಒಂದು ತಾಂತ್ರಿಕ ಒಂದು ಕಾರಣದಿಂದ ವಿಳಂಬ ಆಗಿದೆ ಅಂತ ಅವ್ರು ಇಂಜಿನಿಯರ್ಸ್ ತಿಳಿಸಿದರು. ಅದನ್ನು ಕೂಡ ಈಗಾಗಲೇ ಪರಿಣಿತರನ್ನು ಕೊಪ್ಪಳ ಆಗಲಿ, ನಮ್ಮ ಆಲಮಟ್ಟಿ ಯಂತ್ರ ಆಗಲಿ, ಮಹಾರಾಷ್ಟ್ರ ಯಂತ್ರ ಕೂಡ ತರಿಸಿಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಒಂದು 0.9 TMC ಅಂದಾಜುವರೆಗೆ ನೀರು ಅಲ್ಲಿಂದ ಬ್ಯಾರೇಜ್ ಯಂತ್ರ ಕೆಳಗಡೆ ಹೋಗಿದೆ. ಕೆಳಗಡೆ ಚಿಕ್ಕಪಡಿಸಲಿ ಮತ್ತು ಗಲಗಲಿ ಬ್ಯಾರೇಜಿಗೆ ಹೋಗಿದೆ. ಸರ್, ಈಗ ಟೋಟಲಿ 6 TMC ನೀರು ಹಿಡಿದುಕೊಳ್ಳುವಂಥ ಈ ಹಿಪ್ಪರಿಗಿ ಬ್ಯಾರೇಜ್ನಲ್ಲಿ ಈಗಾಗಲೇ ಈ ಗೇಟ್ ಒಡೆದ ನಂತರ ಒಟ್ಟಾರೆಯಾಗಿ ನೀರು ಎಷ್ಟು ಲಾಸ್ ಆಗಿದೆ, ಜೊತೆಗೆ ಆ ನೀರು ಲಾಸ್ ಆಗೋದ್ರಿಂದ ಹಿಂದೆ ಬರ್ತಕ್ಕಂಥ ಬೇಸಿಗೆ ಕಾಲದಲ್ಲಿ ಅಲ್ಲಿದ್ದಂಥ ವ್ಯವಸಾಯ ಮಾಡೋರಿಗೆ ಏನಾದರೂ ಸಂಕಷ್ಟ ಆಗುತ್ತಾ? ಇವಾಗ ಅದರದ್ದು ಫುಲ್ ಕೆಪಾಸಿಟಿ 6 TMC.